ಎಷ್ಟು ವಂಡರ್ಫುಲ್ ಆಗಿದೆ ಬ್ಯಾಗು. ಇದು ಕ್ಲಿಯರ್ ವೈಸರ್, ಕಾರ್ಬನ್ ಫೈಬರ್, ಡ್ಯುಯಲ್ ಪರ್ಪಸ್ ಹೆಲ್ಮೆಟು ಇದೆ. ಗಾಗಲ್ಸ್ ಹಾಕ್ತಿರಲ್ಲ, MX ಗಾಗಲ್ಸು, ಕನ್ವರ್ಷನ್ ಕಿಟ್ ಅಂತ ಇದು. ಇದ್ರ ಜೊತೆಗೆ ಸ್ಮೋಕ್ ವೈಸರ್ ತೊಗೊಂಡಿದ್ದೀವಿ ನಾವು. ಯಾವ ಥರ ಕಾಣುತ್ತೆ ಎರಡಕ್ಕೂ ಸೈಜ್ ಡಿಫ್ರೆನ್ಸು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ತಮ್ನೇಲ್ ನೋಡಿರೋ ಪ್ರಕಾರ ನಾವು ನಮ್ಮ ಹೊಸ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡೋಣ. ವೆರಿ ಎಕ್ಸೈಟೆಡ್ ಟು ಅನ್ಬಾಕ್ಸ್ ಇಟ್. ಆಲ್ರೆಡಿ ಒಂದು ಸತಿ ಮಾಡಿದ್ದೀನಿ, ನಿಮಗೆ ಯಾವ ಥರ ಅಂತ ಫಸ್ಟಿಂದ ತೋರಿಸ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕಾನ್ನು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಫರ್ದರ್ ಯಾವುದನ್ನ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಯಾರು ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟ್ ನೋಡ್ತಿದ್ದೀರಾ, ಆಮೇಲೆ ಯಾರು ಪರ್ಟಿಕ್ಯುಲರ್ ಮಾಡೆಲ್ ನೋಡ್ತಿದ್ದೀರಾ, LS2 MX701 ಕಾರ್ಬನ್ ಎಕ್ಸ್ಪ್ಲೋರರ್ ಪ್ಲಸ್, ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ. ಇನ್ಫಾರ್ಮೇಟಿವ್ ಆಗಿರುತ್ತೆ, ನೀವೇ ನೋಡ್ತೀರಾ. ಬನ್ನಿ ವಿಡಿಯೋನ ಫುಲ್ ನೋಡಿ, ಆಮೇಲೆ ಲೈಕ್ ಮಾಡಿ ವಿಡಿಯೋನ. ಫೈನಲಿ ಇಟ್ ಈಸ್ ಹಿಯರ್. ಸೊ ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡೋದಕ್ಕೆ. ಸೊ ಪ್ಯಾಕೇಜಿಂಗ್ ಎಲ್ಲ ಯಾವ ಥರ ಇದೆಲ್ಲ ತಿಳಿಸ್ತೀನಿ ನಿಮಗೆ. ಸೊ ಕಾರ್ಬನ್ ಮೆಟೀರಿಯಲ್, LS2 ಒಂದು ಒಳ್ಳೆ ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ ಬರುತ್ತೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಆಲ್ವೇಸ್ ಅಹೆಡ್, ಇವ್ರದ್ದು ಟ್ಯಾಗ್ ಲೈನ್ ಆಲ್ವೇಸ್ ಅಹೆಡ್ ಅಂತ. ಒಳ್ಳೆ ಪ್ರೀಮಿಯಂ ಪ್ಯಾಕೇಜಿಂಗ್ ಮಾತ್ರ ಇವ್ರದ್ದು. ಸೊ ನೀವು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಫಸ್ಟ್ ನೋಡೋದು, ನೀವು ಒಂದು ಬ್ಯಾಗ್ ಕೊಟ್ಟಿರ್ತಾರೆ ಬ್ಲ್ಯಾಕ್ ಕಲರು. ದಿಸ್ ಇಸ್ ವೆರಿ ಗುಡ್ ಬ್ಯಾಗ್ ಫಾರ್ ಕ್ಯಾರಿಂಗ್ ಯುವರ್ ಹೆಲ್ಮೆಟ್. ನನ್ನ ಪ್ರಕಾರ ಬೇರೆ ಬ್ರ್ಯಾಂಡ್ಸಲ್ಲಿ ಈ ಥರ ಬ್ಯಾಗ್ ಯಾವತ್ತೂ ನೋಡಿಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಬಾಕ್ಸ್ನ ಈ ಕಡೆ ಇಡೋಣ. ನೋಡ್ತಿರ್ಬೋದು ನೀವು ಎಷ್ಟು ವಂಡರ್ಫುಲ್ ಆಗಿದೆ ಬ್ಯಾಗು. ಸೊ ಎಲ್ಲನ ರೈಡ್ಸ್ಗೆ ಹೋಗ್ಬೇಕಾದ್ರೆ ನೀವು ಎಲ್ಲನ ಕ್ಯಾರಿ ಮಾಡಬೇಕಂದ್ರೆ, ಇವಾಗ ಎಲ್ಲನ ಆಫೀಸ್ಗೆ ಕಾಲೇಜ್ಗೆ ಎಲ್ಲನ ಹೋದಾಗ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕಿಂತ ಸೊ ಈ ಬ್ಯಾಗ್ನ ನೀವು ಇಟ್ಕೊಂಡಿದ್ರೆ ಕ್ಯಾರಿ ಮಾಡಿದ್ರೆ ಇದರಲ್ಲಿ ಹೆಲ್ಮೆಟ್ ನೀಟಾಗಿ ಕೂರುತ್ತೆ. ಸೊ ನೀವು ಸ್ಟ್ರ್ಯಾಪ್ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಹಿಂದ್ಗಡೆ ತೆಗ್ಲಾಕೊಂಡು ಹೋಗ್ಬೋದು. ಸೊ ಇದರಲ್ಲೊಂದು ಜಿಪ್ ಕೂಡ ಕೊಟ್ಟಿದ್ದಾರೆ, ಯುಟಿಲಿಟಿ ಏನಾನ ಇಟ್ಕೋಬೋದು. ಸೊ ವಂಡರ್ಫುಲ್ ಬ್ಯಾಗ್ ಅಂತ ಹೇಳ್ತೀನಿ. ಒಳ್ಳೆ ಪ್ರೀಮಿಯಮ್ ಆಗಿದೆ ಬ್ಯಾಗು. ಆಚೆ ಹುಡುಕಿದ್ರೂ ಈ ಥರ ಸಿಗಲ್ಲ ಅನಿಸುತ್ತೆ. ಸೊ ಬನ್ನಿ. ಸೊ ಇದರಲ್ಲಿ LS2 ಅವರು ಎರಡೆರಡು ಬ್ಯಾಗ್ ಕೊಟ್ಟಿದ್ದಾರೆ. ಒಂದು ಈ ಥರ ಬ್ಯಾಕ್ ಪ್ಯಾಕ್ ಥರದ್ದು, ಒಂದು ಈ ಥರದ್ದು ನಾರ್ಮಲ್ ಎಲ್ಲ ಹೆಲ್ಮೆಟ್ಸಿಗೆ ಕೊಡ್ತಾರಲ್ಲ ಆ ಥರದ್ದು. ಸೊ ಎಲ್ಲ LS2 ಅವರೇ ಕೊಡೋದ್ರಿಂದ ಎಲ್ಲ ಕಡೆ LS2 ಅಂತಲೇ ಬರೆದಿರುತ್ತೆ. ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ಇದು ಕಿಟ್ಟು ನೀವು ಕನ್ವರ್ಷನ್ ಕಿಟ್ ಅಂತ. ಇದು ನಿಮಗೆ ಮೇಲ್ಗಡೆ ಬರೋ ಬೀಕ್ನೂ ನೀವು ತೆಗೆದುಬಿಟ್ಟು ಫುಲ್ ಫೇಸ್ ಹೆಲ್ಮೆಟ್ ಮಾಡ್ಕೋಬೋದು. ಆಮೇಲೆ ಹೇಳ್ತೀನಿ ಬನ್ನಿ. ಸೊ ಇದೊಂದು ಆಕ್ಸೆಸರಿ. ಇದು ಕ್ಲಿಯರ್ ವೈಸರ್. ಹೆಲ್ಮೆಟ್ ಜೊತೆಗೆ ನಿಮಗೆ ಕ್ಲಿಯರ್ ವೈಸರೇ ಕೊಡೋದು ಆ್ಯಕ್ಚುಲಿ. ಮುಂದಕ್ಕೆ ಹೇಳ್ತೀನಿ ಬನ್ನಿ ಯಾವುದಕ್ಕೆ ಏನಕ್ಕೆ ಇದನ್ನು ತೆಗೆದಿದ್ದೀನಿ, ಏನಕ್ಕೆ ಇದನ್ನು ಯೂಸ್ ಮಾಡ್ತಿಲ್ಲ ಅಂತ. ಸೊ ಒಳ್ಳೆ ಜಾಗ ಇರೋ ಬ್ಯಾಗ್ ಇದು. ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟ್ ಆರಾಮಾಗಿ ಇಡ್ಬೋದು. ಹಾಗೆ ನಿಮಗೆ ಸ್ವಲ್ಪ ರಿಫ್ಲೆಕ್ಟಿವ್ಸು ಕೊಟ್ಟಿರ್ತಾರೆ ನೈಟ್ ಟೈಮ್ಸ್ ಎಲ್ಲ ಹೆಲ್ಪ್ ಆಗೋಕ್ಕೆ. ಸೊ ಇದನ್ನು ನೀವು ಸ್ಟಿಕ್ ಮಾಡ್ಕೋಬೋದು. ಆಮೇಲೆ ಇದ್ರ ಜೊತೆಗೆ ಪಿನ್ ಲಾಕ್ 70 ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಹೆಲ್ಮೆಟಲ್ಲಿ. ಬನ್ನಿ ತೋರಿಸ್ತೀನಿ. ಓಪನ್ ಮಾಡೋಣ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಸ್ವಲ್ಪ ವೆಂಟ್ಸ್ ಎಲ್ಲ ಇದೆಲ್ಲ. ವಾವ್, ಏನು ಫಿನಿಶ್ ಇದೆ ನೋಡಿ. ಕಾರ್ಬನ್ ಫೈಬರ್ ಸಖತ್ ಲೈಟ್ ವೆಯ್ಟ್ ಇದೆ. ನಿಮಗೆ ಹಿಡ್ಕೊಂಡ ತಕ್ಷಣ ನಿಮಗೆ ಬಲ್ಕಿ ಅನ್ಸಿದ್ರೂ ಸಖತ್ ಲೈಟ್ ವೆಯ್ಟ್ ಇದೆ. ಇಟ್ಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಕಾರ್ಬನ್ ಫೈಬರ್. ಇದ್ರದ್ದು ಒಂದು ಲೋವರ್ ವರ್ಷನು ಬರುತ್ತೆ, ನಾನ್ ಕಾರ್ಬನ್ ಫೈಬರ್ ವರ್ಷನು. ಸೊ ಅದು ಸ್ವಲ್ಪ 100 ಗ್ರಾಮ್ಸ್ ಜಾಸ್ತಿ ಇದೆ ಅನಿಸುತ್ತೆ. ವೆರಿ ಬ್ಯೂಟಿಫುಲ್ ಅಲ್ಲ. ನಿಮಗೆ ಕಾರ್ಬನ್ ಫೈಬರ್ ಫಿನಿಶ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಸೊ ಇದೆಲ್ಲ ಪೇಂಟ್ ಅಲ್ಲ, ಕಾರ್ಬನ್ ಫೈಬರ್, ಒರಿಜಿನಲ್ ಕಾರ್ಬನ್ ಫೈಬರ್.
ಸೊ ನಾನು ಆವಾಗಲೇ ಹೇಳ್ತಿದ್ದೆ ಕ್ಲಿಯರ್ ವೈಸರ್ನ ನಾನು ಯಾಕೆ ಹಾಕಿಲ್ಲ ಅಂತ. ಸೊ ಇದ್ರ ಜೊತೆಗೆ ಸ್ಮೋಕ್ ವೈಸರ್ ತೊಗೊಂಡಿದ್ದೀವಿ ನಾವು. ಸ್ಮೋಕ್ ವೈಸರ್ ಯೂಶ್ವಲಿ ಈ ಹೆಲ್ಮೆಟ್ ಈ ಪರ್ಟಿಕ್ಯುಲರ್ ಮಾಡಲಿಗೆ ಬರೋದಿಲ್ಲ, ಯಾಕಂದರೆ ಇದಕ್ಕೆ ಇಂಟರ್ನಲ್ ಸನ್ ವೈಸರ್ ಕೂಡ ಬರುತ್ತೆ. ಸೊ ಇದು ವೈಸರ್ ಓಪನ್ ಮಾಡೋ ಮೆಕ್ಯಾನಿಸಮ್ ಯಾವ ಥರ ಅಂದರೆ ಇಲ್ಲೊಂದು ಬಟನ್ ಇದೆ. ಸೊ ನೀವು ಈ ಬಟನ್ ಒತ್ತಿ ವೈಸರ್ ತೆಗಿಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಇಂಟರ್ನಲ್ ಸನ್ ವೈಸರ್ ಇದೆ. ಸೊ ಇಂಟರ್ನಲ್ ಸನ್ ವೈಸರ್ನ ಆಪರೇಟ್ ಮಾಡೋದಕ್ಕೆ ಇಲ್ಲಿದೆ ಬಟನ್. ತುಂಬ ಸ್ಮೂತಾಗಿದೆ ಮೆಕ್ಯಾನಿಸಮ್. ನೀವು ನೋಡ್ತಿರ್ಬೋದು ಇಲ್ಲಿ ನೋಸ್ ಪಿನ್ ಎಷ್ಟು ದೊಡ್ಡದಾಗಿದೆ, ಗಾಳಿ ನಿಮಗೆ ನೋಸ್ಗೆ ಹೊಡೆಯೋದಿಲ್ಲ ಅಷ್ಟು. ಎಷ್ಟು ವೆಂಟ್ಸ್ ಇದೆ ಲೆಕ್ಕ ಹಾಕೋಣ ಫಸ್ಟು. ಇದು ಚಿನ್ ವೆಂಟು, ಓಪನ್ ಕ್ಲೋಸ್. ಇಲ್ಲಿ ಓಪನ್ ಮಾಡಿದಾಗ ಇವು ಎರಡು ಕಡೆನೂ ಓಪನ್ ಆಗುತ್ತೆ. ಇದು ಫಸ್ಟ್ ವೆಂಟು. ನೆಕ್ಸ್ಟ್ ಬಂದು ಇಲ್ಲಿ 2 ವೆಂಟ್ಸ್ ಇದೆ. ನೀವು ಏನೇನು ವೆಂಟ್ಸ್ ನೋಡ್ತಿದ್ದೀರಾ ಎಲ್ಲ ವರ್ಕ್ ಆಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಫಾರ್ ಅಸ್ಥೆಟಿಕ್ಸ್. ಸೊ ಇದೆರಡು ಇನ್ಲೆಟ್ ವೆಂಟು. ಆಮೇಲೆ ನೀವು ಹಿಂದೆ ನೋಡಿದಾಗ ಇದು ಎಕ್ಸಾಸ್ಟ್ ವೆಂಟು. ಇದು ಓಪನ್ ಮಾಡಿದಾಗ ನಿಮಗೆ ಕಾಣುತ್ತೆ ಎಕ್ಸಾಸ್ಟ್ ವೆಂಟ್ಸು. ಸೊ ಇವೆರಡು ಎಕ್ಸಾಸ್ಟ್ ವೆಂಟು. ಸೊ 3 ಇನ್ಲೆಟ್ ವೆಂಟ್ ಆಯಿತು. ಆಮೇಲೆ ಸೈಡ್ಸಲ್ಲಿ ನೋಡಿದಾಗ ನಿಮಗಿದು ಅಸ್ಥೆಟಿಕ್ಸ್ ಅನಿಸ್ಬೋದು, ಬಟ್ ದಿಸ್ ಇಸ್ ಆಲ್ಸೋ ವೆಂಟ್. ಇದು ಮೋಸ್ಟ್ಲಿ ಎಕ್ಸಿಟ್ ವೆಂಟ್ ಇರ್ಬೋದು. ನಿಮಗಿಲ್ಲಿ ಏನು ಏರ್ ಪಾಸ್ ಆಗುತ್ತೆ ಒಳಗೆ ಅದಿಲ್ಲಿ ಆಚೆ ಬರೋದಕ್ಕೆ. ಸೊ ಈ ಕಡೆನೂ ಒಂದಿದೆ. 3 ಇಂಟೇಕ್, ಆಮೇಲೆ 4 ಎಕ್ಸಿಟ್ ವೆಂಟ್ಸ್ ಇದ್ದಾವೆ. ಸೊ ನೀವಿಲ್ಲಿ ಬೀಕ್ ಏನು ನೋಡ್ತಿದ್ದೀರಾ ಇದು ಅಡ್ಜಸ್ಟ್ ಆಗುತ್ತೆ, ತೋರಿಸ್ತೀನಿ ಬನ್ನಿ. ಸೊ ಮುಂದೆ ಪ್ರೆಸ್ ಮಾಡಿದ್ರೆ ಮುಂದೆ ತಳ್ಳಿದ್ರೆ ಮುಂದೆ ಹೋಗುತ್ತೆ. ಸೊ 2 ವೇ ಅಡ್ಜಸ್ಟ್ ಮಾಡ್ಕೋಬೋದು ಬೀಕ್ನ. ಇಲ್ಲ ನನಗೆ ಬೀಕ್ ಬೇಡ, ಫಾಸ್ಟ್ ಆಗಬೇಕಾದ್ರೆ ಬಫೆಟಿಂಗ್ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ಬಫೆಟಿಂಗ್ ಫೀಲ್ ಆಗಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಇಲ್ಲಿ ವೆಂಟ್ಸ್ ಇದೆಯಲ್ಲ, ವೆಂಟ್ಸ್ ಮತ್ತು ಇಲ್ಲೂ ವೆಂಟ್ಸ್ ಇದೆ ದೊಡ್ಡ ದೊಡ್ಡದಾಗಿ. ಸೊ ಬೀಕ್ ಮೇಯ್ನ್ ಪರ್ಪಸ್ ಏನಂದರೆ ನೀವು ಲಾಂಗ್ ರೈಡ್ ಮಾಡಬೇಕಾದ್ರೆ ಸನ್ಲೈಟು ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ಆಫ್ ರೋಡಿಂಗಲ್ಲಿ ನಿಮಗೆ ಮುಂದ್ಗಡೆ ಗಾಡಿ ಟಯರಿಂದ ನಿಮ್ಗೆ ಏನು ಸ್ಟೋನ್ಸು ಅಥವಾ ಮಡ್ಡು ಎಗಿರುತ್ತೋ ಅದನ್ನು ಬ್ಲಾಕ್ ಮಾಡೋಕ್ಕೆ ನೀವು ಹಿಂಗೆ ಡಕ್ ಮಾಡಿದಾಗ ನಿಮ್ಮ ವೈಸರ್ಗೆ ಹೊಡೆಯಲ್ಲ. ಸೊ ದಟ್ ಈಸ್ ದ ಓನ್ಲಿ ಪರ್ಪಸ್. ಆಮೇಲೆ ಅಸ್ಥೆಟಿಕ್ಸ್, ನಿಮಗೆ ಇದು ಬೇಡ ನಮಗೆ ಫುಲ್ ಫೇಸ್ ಹೆಲ್ಮೆಟ್ ಥರ ಯೂಸ್ ಮಾಡ್ತೀನಿ ಅಂದ್ರೂ ನೀವು ಇದನ್ನು ಬೀಕ್ನ ರಿಮೂವ್ ಮಾಡ್ಕೋಬೋದು. ಅದು ರಿಮೂವ್ ಮಾಡೋದಕ್ಕೆ ಆಕ್ಸಸರೀಸ್ ಕಿಟ್ ಹೇಳ್ದೆ ಅಲ್ಲ ನಿಮಗೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ್ಯಲನ್ ಕೀ ಇದೆ. ಈ ಆ್ಯಲನ್ ಕೀ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕಾಣ್ತಿದೆಯಲ್ಲ ಇದನ್ನು ರಿಮೂವ್ ಮಾಡಿದ್ರೆ ಎರಡೂ ಸೈಡು ಈ ಬೀಕ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ಬೀಕ್ನ ಸೈಡ್ಗಿಟ್ಟು ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ಇದು ಕ್ಲೋಸ್ ಮಾಡೋದಕ್ಕೆ ಹೋಲ್ಸ್ ಹಂಗೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅದು ಕ್ಲೋಸ್ ಮಾಡೋದಕ್ಕೂ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ. ಇದನ್ನು ತೆಗೆದುಬಿಟ್ಟು ಫುಲ್ ಫೇಸ್ ಥರ ಯೂಸ್ ಮಾಡ್ಕೋಬೋದು ನೀವು. ಒಳ್ಳೆ ಪ್ರೀಮಿಯಮ್ ಬಿಲ್ಟ್ ಕ್ವಾಲಿಟಿ ಇದೆ. ಎಷ್ಟು ಲೈಟ್ ವೆಯ್ಟ್ ಇದೆ ನಿಮ್ಗೆ ಅನಿಸುತ್ತೆ ಹೆವಿ ಇದೆ ಅನಿಸುತ್ತೆ, ಬಟ್ ನೀವು ಕೈಯಲ್ಲಿ ಎತ್ಕೊಂಡ್ರೆ ಗೊತ್ತಾಗುತ್ತೆ. ಸರ್ಟಿಫಿಕೇಷನ್ಸ್ ಬಂದರೆ ECE 22.06 ಸರ್ಟಿಫೈಡು, ISI ಸರ್ಟಿಫಿಕೇಷನ್ ಇದೆ. ದಿಸ್ ಇಸ್ ವೆರಿ ಮೇನ್ ಸರ್ಟಿಫಿಕೇಷನ್ ಫಾರ್ ಇಂಡಿಯಾ. ಇದು ನಂದು ಸೈಜ್ M. ಹೆಡ್ ಸೈಜಿಗೆ ಮೆಜರ್ ಮಾಡಿ ಕರೆಕ್ಟ್ ಸೈಜ್ ತೊಗೊಳ್ಳಿ, ಆವಾಗೇ ನಿಮಗೆ ಈಸಿಯಾಗಿ ಸ್ನಗ್ ಫಿಟಾಗಿ ಕೂರೋದು. ಈ ಸೈಜ್ ಪರ್ಟಿಕ್ಯುಲರ್ ಬಂದುಬಿಟ್ಟು ML ಎಲ್ಲ 1450 ಗ್ರಾಮ್ಸ್ ಇದೆ, ±50 ಅಂತ ಇಟ್ಕೊಳ್ಳಿ. ಸೊ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ 1450 ಗ್ರಾಮ್ಸ್ ಅಂದರೆ. ಆಮೇಲೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಸೂಪರಾಗಿದೆ. ಹಾಕೊಂಡ್ರೆ ನಿಮಗೆ ಲಾಂಗ್ ಹೋಗ್ತಿದ್ರೂ ನಿಮಗೆ ವೆಯ್ಟ್ ಫೀಲ್ ಆಗೋದಿಲ್ಲ. ಅದಕ್ಕೆ ಕಾರ್ಬನ್ ಫೈಬರ್ ಪ್ರಿಫರ್ ಮಾಡೋದು. ಲೈಟ್ ವೆಯ್ಟ್, ಆಮೇಲೆ ಸ್ಟ್ರೆಂತ್ ಜಾಸ್ತಿ ನಾರ್ಮಲ್ HPVC ಮೆಟೀರಿಯಲ್ಗಿಂತ. ನಮ್ಮ ಅಡ್ವೆಂಚರ್ 390ಗೆ ಸಗದಾಗಿ ಸೂಟ್ ಆಗುತ್ತೆ. ಸೊ ಬೇರೆ ಕಲರ್ಸು ತುಂಬ ಇದ್ದಾವೆ ಇದರಲ್ಲಿ. BMW ಎಡಿಷನ್ ಇದೆ, ಅದರಲ್ಲಿ BMW ಕಲರ್ಸ್ ಇದೆ, ಆಮೇಲೆ ಸ್ವಲ್ಪ ಬೇರೆ ಸ್ಕೀಮ್ಸ್ ಇದೆ. ಬಟ್ ನನ್ನ ಗಾಡಿಗೆ ನನಗೆ ಫುಲ್ ಕಾರ್ಬನ್ನೇ ಬೇಕು ಅಂತ ತೊಗೊಂಡಿದ್ದು. ಒಳಗಡೆ ಪ್ಯಾಡಿಂಗ್ ನೋಡೋದಾದರೆ ಸ್ಕ್ರಾಚಸ್ ಆಗಬಾರ್ದಲ್ಲ, ಸೊ ಪಿಲ್ಲೋ ಇಟ್ಕೊಂಡು ಈಗ ನೋಡ್ಬೋದು. ಸೊ ನಿಮಗೆ ಡಬಲ್ ಪುಲ್ ಟ್ಯಾಬ್ಸು ಬರುತ್ತೆ. ಸೊ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಹಂಗೆ ಹೆಲ್ಮೆಟ್ನ ತೆಗಿಬಾರ್ದು. ಸೊ ಫಸ್ಟು
ಪ್ಯಾಡಿಂಗ್ಸ್ನ ಇದನ್ನು ಪುಲ್ ಮಾಡಿದ್ರೆ ಪ್ಯಾಡಿಂಗ್ಸ್ ರಿಮೂವ್ ಆಗುತ್ತೆ. ಆಮೇಲೆ ನೀವು ಹೆಲ್ಮೆಟ್ನ ತೆಗಿಬೋದು ರೈಡರ್ ಹೆಡ್ಡಿಂದ. ಸೊ ನಿಮಗೆ ಚಿನ್ ಕರ್ಟನ್ ಕೂಡ ಬರುತ್ತೆ. ದಿಸ್ ಅವಾಯ್ಡ್ಸ್ ಲಾಟ್ ಆಫ್ ವಿಂಡ್ ನಾಯ್ಸ್, ಆಮೇಲೆ ಡಸ್ಟು ಬರೋದಿಲ್ಲ. ಸೊ ಇದು ಮ್ಯಾಂಡೇಟ್ರಿ ಇರಲೇಬೇಕು. ಪ್ಯಾಡಿಂಗ್ ಮಾತ್ರ ಒಳ್ಳೆ ಫಿನಿಶ್ ಇದೆ, ಪ್ರೀಮಿಯಮ್ ಅನಿಸುತ್ತೆ. ಆಮೇಲೆ ಇವೆಲ್ಲ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ನೆಕ್ಸ್ಟ್ ಬಂದು ಡಬಲ್ ಡೀರಿಂಗ್. ಡಬಲ್ ಡೀರಿಂಗ್ ಇಸ್ ದ ಸೇಫೆಸ್ಟ್ ಮೆಕ್ಯಾನಿಸಮ್ ಫಾರ್ ಸೇಫ್ಟಿ. ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡವರು ಸ್ಟ್ರ್ಯಾಪ್ ಮಾಡೋದನ್ನು ಮರಿಬೇಡಿ. ನೀವು ಹೆಲ್ಮೆಟ್ ಹಾಕಿದ್ರೂ ಅಕಸ್ಮಾತ್ ಎನಿ ಇಂಪ್ಯಾಕ್ಟ್ ಆದಾಗ ಅನ್ಫಾರ್ಚುನೇಟ್ ಸಿಚುಯೇಷನ್ಸಲ್ಲಿ ಹೆಲ್ಮೆಟ್ಟು ನಿಮ್ಮ ಹೆಡ್ಡಿಂದ ಆಚೆ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರ್ಯಾಪ್ ಮಾಡೋದು ತುಂಬ ಮುಖ್ಯ. ಸೊ ಸ್ಟ್ರ್ಯಾಪ್ ಮಾಡೋದನ್ನು ಮರಿಬೇಡಿ. ಇಲ್ಲ ಡಬಲ್ ಡೀರಿಂಗ್ ಇದ್ದರೆ ತುಂಬ ಸೇಫೆಸ್ಟು. ಆಮೇಲೆ ಇದು ಡಬಲ್ ಡೀರಿಂಗ್ ಹಾಕಿದ್ಮೇಲೆ ನಿಮಗೆ ಯೂಶ್ವಲಿ ಪ್ರೆಸ್ ಬಟನ್ ಇರುತ್ತೆ ಲಾಕ್ ಮಾಡೋದಕ್ಕೆ. ಬಟ್ LS2 ಅಲ್ಲಿ ನಿಮಗೆ ಇದು ಜಸ್ಟ್ ಮ್ಯಾಗ್ನೆಟ್. ಇದು ನೀವೇನು ಟ್ಯಾಪ್ ಮಾಡೋದೇನು ಬೇಕಿಲ್ಲ. ಆಮೇಲೆ ಇದು ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಇದೆ ನೋಡಿ. ಬರೀ ಮ್ಯಾಗ್ನೆಟೇ ಹಾಕಿದೆ ನಾನು, ಡಬಲ್ ಡೀರಿಂಗೇ ಹಾಕಿಲ್ಲ. ಆದ್ರೂ ಸಖತ್ ಸ್ಟ್ರಾಂಗ್ ಇದೆ. ಸೊ ಒಳಗೆ ನಿಮ್ಗೆ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಲೈನಿಂಗ್, ಇಂಟರ್ನಲ್ ಲೈನಿಂಗು, ಪ್ಯಾಡಿಂಗ್ ಎಲ್ಲ ಸಖತ್ ಪ್ರೀಮಿಯಮ್ ಆಗಿದೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಫಿನಿಷಲ್ಲಿ ನೀವಿಲ್ಲಿ ನೋಡ್ಬೋದು, ಬ್ಲ್ಯಾಕ್ ಆ್ಯಂಡ್ ರೆಡ್ ಫಿನಿಷಲ್ಲಿದೆ. ಎಂಟೈರ್ ಕುಷನಿಂಗ್ ನೀವು ತೆಗೆದುಬಿಟ್ಟು ವಾಶ್ ಮಾಡ್ಬೋದು. ನಾನು ಯಾಕೆ ಸ್ಮೋಕ್ ವೈಸರ್ ಪ್ರಿಫರ್ ಮಾಡ್ತೀನಿ ಅಂದರೆ, ನಾನು ಯೂಶ್ವಲಿ ಡೇ ಟೈಮ್ಸ್ ರೈಡ್ ಮಾಡೋದು, ನೈಟ್ ಟೈಮ್ಸ್ ವೆರಿ ರೇರ್. ಸೊ ವೆನ್ ಎವರ್ ಐ ಗೋ ಫಾರ್ ಲಾಂಗ್ ರೈಡ್ಸ್ ಆರ್ ನೈಟ್ ರೈಡ್, ಅವಾಗ ನಾನು ಕ್ಲಿಯರ್ ಯೂಸ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ನಾನು ಮೋಸ್ಟ್ ಆಫ್ ದ ಟೈಮ್ ಬೆಳಗ್ಗೆ ರೈಡ್ ಮಾಡೋದ್ರಿಂದ ನಾನು ಆಲ್ವೇಸ್ ಪ್ರಿಫರ್ ಟು ಡಾರ್ಕ್ ವೈಸರ್. ಸೊ ಒಳ್ಳೆ ಶೈನಿ ಇದೆ. ಆಮೇಲೆ ನಿಮಗೆ ಇಂಟರ್ಕಾಮ್ ಹಾಕ್ಕೊಳ್ಳೋರಿಗೆ ಈ ಜಾಗ ಅಲ್ಲಿ ಹಾಕೋಬೋದು. ನಿಮಗೆ ಇಲ್ಲಿಂದ ಬೋಲ್ಟ್ ಮಾಡ್ತೀರ ಅಂದರೆ ಕಷ್ಟ ಆಗ್ಬೋದು, ನೀವು 3M ಟೇಪ್ ಹಾಕಬೇಕಾಗತ್ತೆ. ಒಳಗಡೆ ಸ್ಪೀಕರ್ ಪಾಕೆಟ್ಸ್ಗೆಲ್ಲ ಜಾಗ ಅವೈಲೇಬಲ್ ಇದೆ ಆಲ್ರೆಡಿ. ಸೊ ನೀವು ಈಸಿಯಾಗಿ ಪ್ಯಾಡಿಂಗ್ಸ್ ತೆಗೆದು ನೀವು ಪ್ಲೇಸ್ ಮಾಡ್ಕೋಬೋದು. C50 ಹಾಕ್ತಿರೋ ಅಂದರೆ ನಿಮಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಇಲ್ಲೂ ಹಾಕೋಬೋದು. C30 ಸೆನಾ ಕಾರ್ಡೋ ಎಲ್ಲ ಹಾಕೋರು ಇಲ್ಲೂ ಹಾಕೋಬೋದು. ಆಮೇಲೆ ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈ ವೈಸರ್ನ ತೆಗೆದುಬಿಟ್ಟು ಗಾಗಲ್ಸ್ ಹಾಕ್ತಿರಲ್ಲ, MX ಗಾಗಲ್ಸು, ಅದು ಆ ಸ್ಟ್ರ್ಯಾಪ್ ಬಂದು ಇಲ್ಲಿ ಕೂರೋದಕ್ಕೆ ಈ ಜಾಗ ಮಾಡಿಕೊಟ್ಟಿದ್ದಾರೆ. ಅದರ ಸ್ಟ್ರ್ಯಾಪ್ ನೀವು ಇಲ್ಲಿಂದ ಹಾಕ್ಬೋದು. ಸೊ ಅದು ಡ್ರಾಪ್ ಆಗೋದಿಲ್ಲ, ಇಲ್ಲಿ ಕರೆಕ್ಟಾಗಿ ಈ ಪೋರ್ಷನಲ್ಲಿ ಕೂತ್ಕೊಳ್ಳುತ್ತೆ ನೀಟಾಗಿ. ಸೊ ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಯೂಸರ್ ರಿವ್ಯೂ, ಆಮೇಲೆ ಓನರ್ಶಿಪ್ ರಿವ್ಯೂ ಅವೆಲ್ಲ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ಮತ್ತು ಇನ್ಯಾವಾಗನ. ಸೊ ನಾನು ಪ್ರೆಸೆಂಟ್ ಹೆಲ್ಮೆಟ್ಗೆ ನೀವು ಕಂಪೇರ್ ಮಾಡ್ತೀರಾ ಅಂದರೆ ಅದನ್ನು ಒಂದು ಸತಿ ನಿಮಗೆ ಓವರ್ವ್ಯೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಸೈಡ್ ಬೈ ಸೈಡು. ಬನ್ನಿ. ಏನು ನೋಡ್ತಿದ್ದೀರಾ ಕಂಪ್ಯಾರಿಸನ್ನು, ಜಸ್ಟ್ ಕಂಪ್ಯಾರಿಸನ್ ಸೈಜಲ್ಲಿ ಎಲ್ಲನೂ ಯಾವ ಥರ ಇದೆ ಅಂತ ನೋಡೋದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ. ವಿತ್ ಬೀಕ್ ನಿಮಗೆ ಇದು ಸ್ವಲ್ಪ ಬಲ್ಕಿ ಅನಿಸ್ಬೋದು. ಆಮೇಲೆ ನಿಮಗೆ ವೈಸರು ಸ್ವಲ್ಪ ಇದು ತುಂಬ ಲಾಂಗ್ ಇದೆ, ಸೊ ಅದಕ್ಕೆ ಇದು ವೈಸರ್ ದೊಡ್ಡದಿದೆ. ಬಟ್ ಎರಡಕ್ಕೂ ನಿಮಗೆ ಪಿನ್ಲಾಕ್ 70ನೇ ಬರೋದು, ಪಿನ್ಲಾಕ್ಸ್ ಮ್ಯಾಕ್ಸ್ ವಿಷನ್ 70. ಮೋಟೋವೈಬ್ ಇಂಡಿಯಾ ಅವ್ರದ್ದು ಚಿನ್ ಮೌಂಟ್ ಎಲ್ಲ ನಾನು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಇಂಟರ್ಕಾಮು ಅಟ್ಯಾಚ್ ಮಾಡಿದ್ದೀನಿ, ಬ್ಲೂ ಆಮರ್ C30. ಸೊ ಇದೂ ನಾನು 3M ಟೇಪಿಂದನೇ ಅಂಟಿಸಿರೋದು. ಹೀಗೆ LS2 ಹೆಲ್ಮೆಟ್ಗೂ ಮೋಟೋವೈಬ್ ಇಂಡಿಯಾಯಿಂದನೇ ಚಿನ್ ಮೌಂಟ್ ತರಿಸಿದ್ದೀನಿ ಆಲ್ರೆಡಿ. ನಾನು ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವ ಥರ ಇರುತ್ತೆ, ಯಾವ ಥರ ಹಾಕೋದು ಅಂತೆಲ್ಲ. ಯೂಶ್ವಲಿ ಇದು ನೋಡಿ, ನಿಮಗೆ ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇದೆ, ಆರಾಮಾಗಿ ಅಂಟಿಸ್ಬೋದು. ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಸ್ಪೆಸಿಫಿಕ್ ಮೌಂಟ್ ಬೇಕಾಗುತ್ತೆ. ಅದು ಮೋಟೋವೈಬ್ ಇಂಡಿಯಾ ಅವ್ರ ಹತ್ರ ಸಿಗುತ್ತೆ. ಸೊ ಅವರು ಮೋಟೋವೈಬ್ ಇಂಡಿಯಾ ಸ್ಪೆಸಿಫಿಕ್ ಹೆಲ್ಮೆಟ್ಸ್ಗೆ ಅಂತಲೇ ಅವರು ಚಿನ್ ಮೌಂಟ್ಸು. ಸೊ ಆಮೇಲೆ ಇದನ್ನ ಇಂಟರ್ಕಾಮ್ ಸಿಸ್ಟಮ್ ಕೂಡ ಇದಕ್ಕೂ ಬರೋ ಥರ ಹಾಕಬೇಕು ಅಟ್ಯಾಚ್ಮೆಂಟು. ಸೊ ಯಾವುದಕ್ಕೆ ಬೇಕನ್ನ ನಾವು ಸ್ವಿಚ್ ಮಾಡ್ಕೋಬೋದು. ಸೊ ನಿಮಗೆ ನೋಡ್ತಿರ್ಬೋದು ಯಾವ ಥರ ಕಾಣುತ್ತೆ, ಎರಡಕ್ಕೂ ಸೈಜ್ ಡಿಫ್ರೆನ್ಸು. ಡ್ಯುವಲ್ ಪರ್ಪಸ್ ಹೆಲ್ಮೆಟು ಇದೆ, ಲಾಂಗ್ ರೈಡಿಂಗಿಗೆ ಮತ್ತು ಆಫ್ ರೋಡಿಂಗಿಗೆ. ಇದು ಹೈವೇ ಸ್ಪೀಡ್ ರನ್ಸ್ಗೂ ಆಗುತ್ತೆ. ಸೊ ಯಾವ್ದು ಬೇಕನ್ನ ಚೂಸ್ ಮಾಡ್ಕೋಬೋದು. ಸೊ ಗೈಸ್ ನೋಡಿದ್ರಲ್ಲ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡಿದ್ದು. ಸೊ ಏನನ್ನಿಸ್ತು ನಿಮಗೆ ಹೆಲ್ಮೆಟ್ ಬಗ್ಗೆ? ಆಮೇಲೆ ಯಾರನ್ನ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊತೀನಿ. ಯಾವ ಥರ ಫೀಲ್ ಆಗುತ್ತೆ, ಆಮೇಲೆ ಯಾವ ಥರ ಏನೇನು ಕೊಡ್ತಾರೆ ಆಕ್ಸಸರೀಸ್ ಅದ್ರ ಜೊತೆಗೆ ಅಂತೆಲ್ಲನೂ
ನಿಮ್ಮ ಫ್ರೆಂಡ್ಸ್ ಯಾರನ್ನ ತೊಗೊಳ್ಳೋ ಪ್ಲ್ಯಾನ್ಸಲ್ಲಿದ್ದರೆ ಅವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಕ್ವಶನ್ಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸಜೆಷನ್ಸ್ ಇದ್ದರೆ ಆಮೇಲೆ ರೈಟ್ ಸಜೆಷನ್ಸ್ ಇದ್ದರೆ ಅದನ್ನು ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ರೈಟ್ ಸೇಫ್, ಟಾಟಾ, ಬಾಯ್ ಬಾಯ್.